ಚೇಳೂರು ಎಪಿಎಂಸಿ ಅಧಿಕಾರಿಗಳು ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ, ಪ್ರಭಾವಿಗಳಿಗೆ ಮಾತ್ರ ಸೀಮಿತವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ರೈತ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಹಾಗೂ ರೈತ ಮುಖಂಡರು ಗಂಭೀರ ಆರೋಪ ಮಾಡಿದ್ದಾರೆ. ಚೇಳೂರು ಎಪಿಎಂಸಿ ವ್ಯಾಪ್ತಿಗೆ ತೆಂಗು, ಅಡಿಕೆ, ಕೊಬ್ಬರಿ, ಹಲಸು, ಮಾವು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಬೆಳೆದ ವಿವಿಧ ಬೆಳೆಗಳನ್ನ ಮಾರಾಟಕ್ಕೆ ತರ್ತಾರೆ. ಅಷ್ಟಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ರೈತರು ಈ ಮಾರುಕಟ್ಟೆಗೆ ಆಗಮಿಸುತ್ತಾರೆ. ಆದರೆ ಮಾರುಕಟ್ಟೆಗೆ ಬರೋ ರೈತರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಕುಡಿಯೋ ನೀರು ಮತ್ತು ಶೌಚಾಲಯದಂತ ವ್ಯವಸ್ಥೆಗಳು ಸಮರ್ಪಕವಾಗಿಲ್ಲ ಅಂತ ರೈತ ಮುಖಂಡರು ಆರೋಪಿಸಿದ್ದಾರೆ. ಇನ್ನು ರೈತರು ಸಮಸ್ಯೆಗಳ ಕುರಿತು ಎಪಿಎಂಸಿ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿದ್ರು ಕರೆಗಳನ್ನ ಸ್ವೀಕರಿಸೋದಿಲ್ಲ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ರೈತರು ಕರೆ ಮಾಡಿದಾಗ ಸ್ಪಂದಿಸುತ್ತಾರೆ, ತಾಲೂಕು ತಹಶೀಲ್ದಾರ್ ಕೂಡ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆ. ಹಾಗಾದ್ರೆ ಎಪಿಎಂಸಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗಿಂತ ತಹಶೀಲ್ದಾರ್ಗಳಿಗಿಂತ ದೊಡ್ಡವರ ಅಂತ ಮುಖಂಡರು ಪ್ರಶ್ನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಎಪಿಎಂಸಿ ಅಧಿಕಾರಿಗಳು ಕೇವಲ ಪ್ರಭಾವಿಗಳೊಂದಿಗೆ ಸಭೆ ನಡೆಸ್ತಾ ಇದ್ದು ರೈತ ಮುಖಂಡರನ್ನ ಸಭೆಗಳಿಗೆ ಆಹ್ವಾನಿಸುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ರೈತರ ಸಮಸ್ಯೆಗಳ ಕುರಿತು ನಡೆಯುವ ಸಭೆಗಳಿಗೆ ರೈತ ಸಂಘಟನೆಯ ಮುಖಂಡರಿಗೆ ಯಾಕೆ ಆಹ್ವಾನ ನೀಡ್ತಾ ಇಲ್ಲ ಅಂತ ಪ್ರಶ್ನಿಸಿದ್ದಾರೆ. ಈ ಹಿನ್ನೆಲೆ ಜಿಲ್ಲಾಧಿಕಾರಿಗಳು ಕೂಡಲೇ ಚೇಳೂರು ಎಪಿಎಂಸಿ ಮಾರುಕಟ್ಟೆಯತ್ತ ಗಮನ ಹರಿಸಿ ರೈತರಿಗೆ ನ್ಯಾಯ ಒದಗಿಸಬೇಕು ಅಂತ ರೈತ ಮುಖಂಡ ಮಂಜುನಾಥ್ ಆಗ್ರಹಿಸಿದ್ದಾರೆ. ಸರ್ಕಾರದಿಂದ ರೈತರಿಗೆ ದೊರೆಯುವ ವಿವಿಧ ಯೋಜನೆಗಳು, ಸೌಲಭ್ಯ ಮತ್ತು ಕಾರ್ಯಕ್ರಮಗಳ ಬಗ್ಗೆ ರೈತರಿಗೆ ಮುಕ್ತವಾಗಿ ಮಾಹಿತಿ ನೀಡಬೇಕು. ರೈತರ ಸಮಸ್ಯೆಗಳ ಕುರಿತು ರೈತ ಸಂಘಟನೆಗಳು ಹಾಗೂ ರೈತ ಮುಖಂಡರು ಅಧಿಕಾರಿಗಳು ಸಮಾಲೋಚನೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ. ಇಲ್ಲವಾದಲ್ಲಿ ರೈತರೊಂದಿಗೆ ಹಾಗೂ ರೈತ ಸಂಘಟನೆಗಳ ಸಹಯೋಗದಲ್ಲಿ ಸಂಬಂಧಪಟ್ಟ ಇಲಾಖೆಯ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತೆ ಎಂದು ಎಚ್ಚರಿಸಿದ್ದಾರೆ. ಇದೇ ವೇಳೆ ಚೇಳೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರಿಂದ ಅಗತ್ಯಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸುಲಿಗೆ ನಡೀತಾ ಇದೆ ಎಂಬ ಆರೋಪ ಕೇಳಿಬಂದಿದ್ದು, ಇದನ್ನು ತಡೆಗಟ್ಟಲು ರೈತ ಸಂಘಟನೆ ಚಿಂತನೆ ನಡೆಸ್ತಾ ಇದೆ ಅಂತ ಮುಖಂಡರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಉಪಾಧ್ಯಕ್ಷ ಕೋಡಿಯಾಲ ಬಸವರಾಜು, ಚೇಳೂರು ಸೇರಿದಂತೆ ಹಲವಾರು ರೈತರು ಉಪಸ್ಥಿತರಿದ್ದರು. ಇದು ನಿಮ್ಮ ಫೋಕಸ್ ತುಮಕೂರು ನ್ಯೂಸ್. ಮೂಲೆಯಿಂದ ಇಲ್ಲಿ ಬೆಳೆದಿರ್ತಕ್ಕಂಥ ಕೊಬ್ಬರಿ ಇರ್ಬೋದು, ಅಡಿಕೆ ಇರ್ಬೋದು, ಮಾವಿನಕಾಯಿ ಇರ್ಬೋದು, ಹಲಸಿನಕಾಯಿ ಇರ್ಬೋದು ತಂದು ಇಲ್ಲಿ ಎಲ್ಲ ರೈತರು ಮಾರ್ತಾರೆ. ಈ ಮಾರುಕಟ್ಟೆ ಒಳಗೆ ಬಂದರೆ ಇಲ್ಲೊಂದು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಶೌಚಾಲಯ ಇಲ್ಲ. ರಾಜ್ಯದ ಮೂಲೆ ಜಿಲ್ಲೆಯಿಂದ ಮೂಲೆಯಿಂದ ಬರ್ತಕ್ಕಂಥ ರೈತರಿಗೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಮರೀಚಿಕೆಯಾಗಿದೆ. ಇದನ್ನು ಕಂಡು ಕಾಣದಂತೆ ಈ ಎಪಿಎಂಸಿನ ಅಧಿಕಾರಿ ದರ್ಪ ತೋರ್ತಾ ಇದ್ದಾರೆ. ಫೋನ್ ಮಾಡಿದರೆ ರಿಸೀವ್ ಮಾಡಲ್ಲ. ಅವರು ಆಪ್ತರ ಬಳಿ ಹೇಳ್ಕೊಂತಾರಂತೆ, ನಾನು ಹೊಸ ನಂಬರ್ಗಳನ್ನ ಬರ್ದಂಗೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ಕೊಂತಾರಂತೆ ಮೇಡಮ್ ಅವರು. ಹಾಗಾಗಿ ಇಲ್ಲಿ ಈ ಎಪಿಎಂಸಿ ಒಳಗೆ ಏನೇ ಒಂದು ಹೊಸ ಯೋಜನೆಗಳು ಬಂದರೆ ಯಾವ ರೈತರಿಗೂ ತಲುಪ್ತಾ ಇಲ್ಲ. ಒಂದು ಸಭೆ ಮಾಡಲ್ಲ, ಒಬ್ಬ ರೈತರಿಗೆ ಒಂದು ವ್ಯಾಟ್ಸಪ್ಪಾಗಲಿ ಒಂದು ಪತ್ರಿಕೆಯಲ್ಲಾಗಲಿ ಒಂದು ಸಂದೇಶ ಕೊಡಲ್ಲ. ಹಾಗಾಗಿ ನಾವೆಲ್ಲ ಮುಂದಿನ ದಿನದಲ್ಲಿ ರೈತರನ್ನು ಜಾಗೃತಿಗೊಳಿಸಿ ರೈತ ಸಂಘದೊಂದಿಗೆ ಒಂದು ಹೋರಾಟ ರೂಪಿಸಿ ಈ ಎಪಿಎಂಸಿ ಒಳಗೆ ಒಂದು ಹೋರಾಟ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಈ ಧೋರಣೆಯನ್ನು ಕೈ ಬಿಡಬೇಕು. ಕೂಡಲೇ ಎಚ್ಚೆತ್ಕೊಂಡು ಮುಂದೆ ಯಾವುದೇ ಒಂದು ಈ ಎಪಿಎಂಸಿ ಒಳಗೆ ಬರ್ತಕ್ಕಂಥ ಹೊಸ ಇದನ್ನು ರೈತರಿಗೆ ತಲುಪಿಸ್ಬೇಕು. ಒಂದು ಸಭೆ ನಡೆಸಬೇಕು ತಿಂಗಳಿಗೊಂದು ಸತಿ. ಇಲ್ಲಿ ನಡೀತಕ್ಕಂಥ ಅವ್ಯವಹಾರಗಳು ನಿಲ್ಲಬೇಕು ಅಂತ ಹೇಳಿ ಒತ್ತಾಯಿಸ್ತೀವಿ.